ನಮಸ್ಕಾರ ಸ್ನೇಹಿತರೆ. ನೀವೆಲ್ಲ ದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ತಿಂಗಳ ಕೊನೆಗೆ ಸಂಬಳ ಪಡೆದು ಆ ಸಂಬಳ ಮತ್ತೆ ಖರ್ಚಾಗಿ ಹೋಗ್ತಾ ಇದೆ ಅಂದ್ರೆ ಈ ಪುಸ್ತಕ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ. ಈ ಪುಸ್ತಕದ ಹೆಸರು ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಲೇಖಕರು ರಾಬರ್ಟ್ ಕಿಯೋಸಾಕಿ. ಇದು ಹರದ ಕಥೆಯಲ್ಲ, ಇದು ಹಣದ ಬಗ್ಗೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದರ ಪಾಠ. ಎರಡು ತಂದೆಗಳು, ಎರಡು ಜೀವನದಾರಿಗಳು. ಈ ಪುಸ್ತಕದಲ್ಲಿ ಲೇಖಕರು ತಮ್ಮ ಜೀವನದಲ್ಲಿ ಕಂಡ ಎರಡು ತಂದೆಗಳ ಬಗ್ಗೆ ಹೇಳ್ತಾರೆ. ಪುವರ್ ಡ್ಯಾಡ್, ಅತಿ ವಿದ್ಯಾವಂತರು, ಸರ್ಕಾರಿ ಉದ್ಯೋಗ, ನಿಯಮಿತ ಸಂಬಳ, ಸುರಕ್ಷಿತ ಜೀವನ. ಅವರ ಮಾತು, ಒಳ್ಳೆಯ ಓದು, ಒಳ್ಳೆಯ ಕೆಲಸ, ಅದೇ ಜೀವನ. ರಿಚ್ ಡ್ಯಾಡ್, ಕಡಿಮೆ ವಿದ್ಯಾಭ್ಯಾಸ, ಆದ್ರೆ ಹಣದ ಜ್ಞಾನ ತುಂಬ. ಅವರ ಮಾತು, ಹಣಕ್ಕಾಗಿ ಕೆಲಸ ಮಾಡಬೇಡ, ಹಣವೇ ನಿನ್ನಗಾಗಿ ಕೆಲಸ ಮಾಡಲಿ. ಅಧ್ಯಾಯ 1. ಹಣಕ್ಕಾಗಿ ಕೆಲಸ ಮಾಡಬೇಡಿ. ಪುವರ್ ಡ್ಯಾಡ್ ನಂಬಿಕೆ, ಕೆಲಸ ಇಲ್ಲ ಅಂದ್ರೆ ಜೀವನ ಇಲ್ಲ. ರಿಚ್ ಡ್ಯಾಡ್ ಹೇಳೋದು, ನೀನು ಕೆಲಸ ಮಾಡ್ತಾ ಇದೆಯೋ ಅಥವಾ ಹಣ ನಿನ್ನನ್ನು ಕೆಲಸ ಮಾಡಿಸುತ್ತಾ ಇದೆಯಾ? ಧನಿಕರು ಸಂಬಳಕ್ಕೆ ಅವಲಂಬಿತರಾಗಿವಲ್ಲ, ಅವರು ಆಸ್ತಿ ನಿರ್ಮಾಣ ಮಾಡ್ತಾರೆ. ಅಧ್ಯಾಯ 2. ಹಣದ ಶಿಕ್ಷಣ ಅತಿ ಮುಖ್ಯ. ನಾವು ಶಾಲೆಯಲ್ಲಿ ಓದಿದ್ದು ಏನು? ಗಣಿತ, ವಿಜ್ಞಾನ, ಇಂಗ್ಲಿಷ್. ಆದ್ರೆ ಹಣ ಉಳಿಸುವುದು, ಹಣ ಹೂಡುವುದು, ಸಾಲದ ಬಲೆ, ತೆರಿಗೆ ವ್ಯವಸ್ಥೆ ಇವು ಯಾರೂ ಕಲಿಸಲಿಲ್ಲ. ರಿಚ್ ಡ್ಯಾಡ್ ಹೇಳ್ತಾರೆ, ಹಣ ಗಳಿಸುವುದಕ್ಕಿಂತ ಹಣವನ್ನು ನಿಯಂತ್ರಿಸುವುದು ಮುಖ್ಯ. ಅಧ್ಯಾಯ 3. ಆಸ್ತಿ ಮತ್ತು ಬಾಧ್ಯತೆಗಳ ವ್ಯತ್ಯಾಸ. ಬಹುತೇಕ ಜನರು ಮನೆ ಆಸ್ತಿ ಅಂತ ಭಾವಿಸ್ತಾರೆ, ಆದ್ರೆ ರಿಚ್ ಡ್ಯಾಡ್ ಹೇಳೋದು ಬೇರೆ. ಆಸ್ತಿ ಅಂದ್ರೆ ನಿಮ್ಮ ಜೇಬಿಗೆ ಹಣ ಹಾಕೋದು, ಬಾಧ್ಯತೆ ಅಂದ್ರೆ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಳ್ಳೋದು. ಬಾಡಿಗೆ ಮನೆ, ವ್ಯಾಪಾರ, ಷೇರು ಹೂಡಿಕೆ ಇವು ಆಸ್ತಿ. ಕಾರ್ ಸಾಲ, ದೊಡ್ಡ ಮನೆ ಸಾಲ, ಕ್ರೆಡಿಟ್ ಕಾರ್ಡ್ ಇವು ಬಾಧ್ಯತೆ. ಧನಿಕರು ಮೊದಲು ಆಸ್ತಿ ಕಟ್ಟುತ್ತಾರೆ. ಅಧ್ಯಾಯ 4. ಜೀವನ ಶೈಲಿ ಉಬ್ಬರ, ಲೈಫ್ ಸ್ಟೈಲ್ ಟ್ರ್ಯಾಪ್. ಸಂಬಳ ಹೆಚ್ಚಾದಂತೆ ಬಡವರ ಖರ್ಚು ಹೆಚ್ಚಾಗುತ್ತೆ. ಹೊಸ ಫೋನ್, ಹೊಸ ಕಾರ್, ಹೊಸ ಸಾಲ. ಧನಿಕರು ಸಂಬಳ ಹೆಚ್ಚಾದಂತೆ ಹೂಡಿಕೆ ಹೆಚ್ಚಿಸುತ್ತಾರೆ. ಅಧ್ಯಾಯ 5. ಮೊದಲು ನಿಮ್ಮನ್ನು ಪಾವತಿಸಿ. ಬಹುತೇಕ ಜನರು ಹೇಳ್ತಾರೆ, ಬಿಲ್ ಕೊಟ್ಮೇಲೆ ಉಳಿದ್ರೆ ಉಳಿಸೋಣ. ರಿಚ್ ಡ್ಯಾಡ್ ನಿಯಮ, ಮೊದಲು ಉಳಿಸಿ, ನಂತರ ಖರ್ಚು. ಈ ಶಿಸ್ತು ನಿಮ್ಮ ಜೀವನ ಬದಲಿಸುತ್ತೆ. ಅಧ್ಯಾಯ 6. ಭಯವೇ ದೊಡ್ಡ ಶತ್ರು. ನಷ್ಟದ ಭಯ, ವಿಫಲತೆಯ ಭಯ, ಜನ ಏನು ಹೇಳ್ತಾರೋ ಅನ್ನೋ ಭಯ, ಇವು ನಮ್ಮನ್ನು ಹಿಂದೆ ಹಿಡಿಯುತ್ತವೆ. ರಿಚ್ ಡ್ಯಾಡ್ ಹೇಳ್ತಾರೆ, ತಪ್ಪುಗಳು ಪಾಠಗಳು, ವಿಫಲತೆ ಶಿಕ್ಷಕ. ಅಧ್ಯಾಯ 7. ಕೆಲಸಗಾರನ ಮನಸ್ಥಿತಿ ವರ್ಸಸ್ ವ್ಯಾಪಾರ ಮನಸ್ಥಿತಿ. ಕೆಲಸಗಾರನು ಕೇಳೋದು ಸಂಬಳ ಎಷ್ಟು, ವ್ಯಾಪಾರಿ ಯೋಚಿಸುವುದು ವ್ಯವಸ್ಥೆ ಹೇಗೆ ಕಟ್ಟೋದು. ಸಮಯಕ್ಕೆ ಹಣ ಬದಲಾಯಿಸುವುದನ್ನು ನಿಲ್ಲಿಸಿ, ವ್ಯವಸ್ಥೆ ನಿರ್ಮಿಸಿ. ಅಧ್ಯಾಯ 8. ಹಲವಾರು ಕೌಶಲ್ಯ ಕಲಿಯಿರಿ. ಒಂದು ಕೌಶಲ್ಯ = ಉದ್ಯೋಗ, ಹಲವಾರು ಕೌಶಲ್ಯ = ಸ್ವಾತಂತ್ರ್ಯ. ಮಾರಾಟ, ಮಾತುಗತೆ, ನಾಯಕತ್ವ ಇವು ಹಣಕ್ಕಿಂತ ಮೌಲ್ಯವಂತು. ಅಧ್ಯಾಯ 9. ಸಿದ್ಧವಾಗುವವರೆಗೂ ಕಾಯಬೇಡಿ. ಪುವರ್ ಮನಸ್ಥಿತಿ, ಸಮಯ ಬಂದ ಮೇಲೆ ಆರಂಭ. ರಿಚ್ ಮನಸ್ಥಿತಿ, ಆರಂಭ ಮಾಡಿದಾಗಲೇ ಸಮಯ ಬರುತ್ತೆ. ಹಣ ಕೆಟ್ಟದ್ದಲ್ಲ, ಹಣದ ಅರಿವಿಲ್ಲದಿರುವುದೇ ಅಪಾಯ. ಈ ಪುಸ್ತಕ ಹೇಳೋದು ಒಂದೇ ಮಾತು, ಮನಸ್ಥಿತಿ ಬದಲಿಸಿದ್ರೆ ಜೀವನ ಬದಲಾಗುತ್ತೆ. ಸ್ನೇಹಿತರೆ, ಧನಿಕರಾಗೋದು ಅದೃಷ್ಟ ಅಲ್ಲ, ಅದು ಆಯ್ಕೆ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪುಸ್ತಕ ಸಾರಾಂಶ, ಜೀವನ ಬದಲಾಯಿಸುವ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಜೊತೆಯಲ್ಲಿರಿ.